ಜಿ ಗ್ಲೋಬಲ್ ಡೈರೀಸ್ ಅವರು ಇಷ್ಟು ದಿನ ನಾಟಿ ಸ್ಟೈಲಲ್ಲಿ ಅಡುಗೆ ಮಾಡ್ತಾಯಿದ್ರು. ನಾವೆಲ್ಲ ಫ್ರೆಂಡ್ಸು ಅವ್ರ ಚಾನಲ್ನ ಫಾಲೋ ಮಾಡ್ತೀವಿ. ಹಾಗೆ ನಾವು ಅವ್ರನ್ನ ಕಾಲ್ ಮಾಡಿದ್ವಿ, ಸರ್ ನಾವು ನಿಮ್ಮ ಜೊತೆ ಸೇರಿ ಅಡುಗೆ ಮಾಡಬೇಕು ಅಂತ. ಅದಕ್ಕೆ ಅವರು ಇಷ್ಟು ದಿನ ಕಾಲ್ ಶೀಟ್ ಕೊಟ್ಟಿರಲಿಲ್ಲ, ಇವತ್ತು ಕಾಲ್ ಶೀಟ್ ಕೊಟ್ಟರು. ಆ ಸಂದರ್ಭ ಕೂಡ ಬಂದು ಬ್ಯಾಂಗ್ಳೂರ್ ಹತ್ರ ಇರೋ ಮಂಚನಬೆಲೆ ಡ್ಯಾಮಿಗೆ ಬಂದಿದ್ದೀವಿ. ಇವತ್ತು ನಾವು ಮಾಡ್ತಿರೋ ರೆಸಿಪಿ ಇಂಡಿಯಾ ಕೋಳಿ ತಂದೂರಿ ಮಾಡ್ತಾ ಇದೀವಿ. ಬನ್ನಿ ಹೇಗೆ ಮಾಡೋದು ಅಂತ ನಾವು ತೋರಿಸ್ತೀವಿ, ನೀವು ಮಾಡ್ಕೊಳ್ತೀವಿ. ಮೊದಲು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊತಾ ಇದೀವಿ. ಫಸ್ಟಿಗೆ ಚಿಲ್ಲಿ ಪೌಡ್ರ್ ಹಾಕೊತಾ ಇದೀವಿ, ಕಬಾಬ್ ಪೌಡ್ರು ಫುಲ್ ಪ್ಯಾಕೆಟು, ಸ್ವಲ್ಪ ಅರಿಶಿನ ಹಾಕೊತಾ ಇದೀವಿ, ಚಿಕನ್ ಮಸಾಲ ಹಾಕೊತಾ ಇದೀವಿ, ಧನಿಯಾ ಪೌಡ್ರು 1 ಪ್ಯಾಕೆಟ್ ಹಾಕೊತಾ ಇದೀವಿ, ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್, 2 ಕೋಳಿ ಯೂಸ್ ಮಾಡ್ತಿರೋದ್ರಿಂದ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದೀವಿ. ಫ್ಲೇವರ್ಗೆ ಕಸ್ತೂರಿ ಮೇಥಿ ಹಾಕೊತಾ ಇದೀವಿ. ಲಾಸ್ಟಲ್ಲಿ 2 ಮೊಟ್ಟೆ ಹಾಕೊತಾ ಇದೀವಿ. 3:15 ಮೊಸರು ತಗೋಬ ಅಂದರೆ 5:15 ಮೊಸರು ತಂದವ್ರೆ. ಇಲ್ಲೊಬ್ಬ ಅಲ್ಲೊಬ್ಬ, ಅಲ್ಲಿ ನೋಡಿ ಅಲ್ಲೊಬ್ಬ ಇವನ್ನೇ ಹುಡುಗಿ ಜೊತೆ ಮಾತಾಡ್ಕೊಂಡು ಇಂಥವ್ರನ್ನೆಲ್ಲ ಕಟ್ಕೊಂಡು ಜನ ಕೇಳ್ತಾರೆ ಅವರು ಹೇಗಿದ್ದೀರಾ ಅಂತ. ನಾವೇನು ಹೇಳೋದು? ಹಾಕು, ಹಾಕ್ಬಿಡಿ, ಹಾಕಿ ಇನ್ನೊಂದು ಸ್ವಲ್ಪ ಹಾಕು. ಈಗ ಎಲ್ಲ ಹಾಕಾದ್ಮೇಲೆ ಚೆನ್ನಾಗಿ ಹಾಕಂಗೆ ಕಲಿಸ್ಬಿಟ್ರೆ ಇದೇ ನಾನು ಕಲಿಸ್ತಾರದ್ ನೋಡ್ಬಿಟ್ಟು ನೋಡಿ ಬಾಯಲ್ಲಿ ಜೊಲ್ ಹೆಂಗೆ ಸುರಿಸ್ತವನೆ. ಕಲ್ಸೋದಕ್ಕೆ ಈ ಥರ ಜೊಲ್ ಸುರಿಸ್ತವನೆ. ಇನ್ನು ಮಾಡಿ ಕೊಟ್ಬಿಟ್ಟು ತಿನ್ಬಿಟ್ರೆ ಹೆಂಗಿರುತ್ತೆ ಚೇತನ್? ಹಾಂ, ಕರಡೆ ಇಲ್ಲ, ಇನ್ನೊಂದು ಸ್ವಲ್ಪ ಕರಡು ಹಾಕಬೇಕಿತ್ತು. ಕರಡು ಅದು ಕರಡೆ ಹೇಳಿದ್ ನಾನು ಹಂಗೆ. ಖಾರ ನೀಟಾಗಿ ಚಿಕನ್ ಒಳಗಡೆ ಹಿಡಿಬೇಕು ಅಂದರೆ ಈ ರೀತಿ ಸ್ವಲ್ಪನೇ ಕಟ್ ಮಾಡ್ಕೋಬೇಕು. ಪೂರ್ತಿ ಕಟ್ ಮಾಡಿದ್ರೆ ಇದಾಗ್ಬಿಡುತ್ತೆ, ಛಿದ್ರ ಆಗ್ಬಿಡುತ್ತೆ ಎಲ್ಲ. ಸ್ವಲ್ಪ ಅಷ್ಟೊಂದು ಬೇಡ, ಸಾಕು ಸಾಕು. ಸ್ವಲ್ಪ ಕಟ್ ಮಾಡಿಕೊಂಡು ಮಸಾಲೆ ಹಿಡಿಯೋ ಥರ ಅದಕ್ಕೆ ಸ್ವಲ್ಪ ಜಾಗ ಮಾಡಿಕೊಟ್ರೆ ಮಸಾಲೆ ಎಲ್ಲ ಒಳಗಡೆ ನೀಟಾಗಿ ಕೂರುತ್ತೆ. ಬೇಯಿಸೋಕ್ಕೂ ಕೂಡ ನೀಟಾಗಿ ಹೆಲ್ಪ್ ಆಗುತ್ತೆ ಅದರಿಂದ. ಚೆನ್ನಾಗಿ ಮಸಾಲೆ ಹಿಡಿಬೇಕು ಕೋಳಿಗೆ. ಕೋಳಿ ಯಾವ ಪಾರ್ಟ್ ಬಿಡಬಾರ್ದು, ಎಲ್ಲಾ ಪಾರ್ಟ್ ನೋಡಿ. ಇಲ್ಲಿ ಮಸಾಲೆನ ನೋಡಿ, ಇಲ್ಲಿ ಒಳಗಡೆ ಎಲ್ಲ ಮಸಾಲೆ ಕೂತಿರಲ್ಲ. ಮಸಾಲೆ ಸ್ವಲ್ಪ ಎತ್ಕೊಂಡು ಒಳಗೆ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕು. ಹಚ್ಬೇಕು. ಮಸಾಲೆ ಹೆಚ್ಚಾಯ್ತು, ಅರ್ಧ ಗಂಟೆ ಇದನ್ನ ಮ್ಯಾರಿನೇಟ್ ಆಗಕ್ ಬಿಡೋಣ. ಮತ್ತೆ ಈ ಕೋಳಿಗೆ ಯಾರು ಹಚ್ತಾರೆ? ಅಯ್ಯೋ, ಅದು ಇನ್ನೊಂದು ಐತಲ್ವಾ, ಚೆನ್ನಾಗಿ ಕೊಟ್ಟಾಗ ಕೌಂಟ್ರು ಎಲ್ಲ ಕ್ಲೀನಾಗಿ. ಅಯ್ಯೋ ಹೃದಯ ಹೋಯ್ತು. ಇದು ಹಾಫ್ ತಂದೂರಿ. ಪ್ರೇಕ್ಷಕರು ಏನು ಬೇಜಾರು ಮಾಡ್ಕೊಬಾರ್ದು, ಫುಲ್ ತಂದೂರಿ ಮಾಡ್ತಾ ಇದೀವಿ ಅಂತ. ನಿಮ್ಗೋಸ್ಕರ ಹಾಫ್ ತಂದೂರಿ ಕೇಳೋರ್ಗೆ ಹಾಫ್ ತಂದೂರಿನೂ ಮಾಡ್ತಾ ಇದೀವಿ. ಏನು ಮಾಡೋಕ್ಕಾಗಲ್ಲ, ಮಧ್ಯದಲ್ಲಿ ಮುರಿದೋಯ್ತು. ಅದನ್ನು ಮಾಡಿ ಕಣ್ಣಾಗ್ತಿದ್ದೆ ಚಿಕನ್ ಮೇಲೆ. ಮ್ಯಾರಿನೇಟ್ ಮಾಡೋಕ್ಕೆ ಅರ್ಧ ಗಂಟೆ ಮ್ಯಾರಿನೇಟ್ ಮಾಡೋಣ. ಅದಾದ್ಮೇಲೆ ಕಡ್ಡಿನ ಚುಚ್ಬಿಟ್ಟು ಕೆಳಗೆ ಹಚ್ಬಿಟ್ಟು ತಂದೂರಿ ಮಾಡ್ಬಿಡೋಣ. ಏನಿಲ್ಲಪ್ಪ, ತಂದೂರಿ ಮಾಡಕ್ ಕಡ್ಡಿ ಬೇಕಲ್ಲಪ್ಪ. ಕೋಳಿ ಒಳಗೆ ಚುಚ್ಬಿಟ್ಟು ಅದು ಕೆಂಡ ಎಲ್ಲ ಮಾಮೂಲಿ ಕೆಂಡದಲ್ಲಿ ಕಡ್ಡಿ ಮೇಲೆ ಹಾಕ್ಬಿಟ್ಟು ಬೇಯಿಸಕ್ಕೆ ಕಟ್ಟಕ್ಕೆ. ಇಲ್ಲಿ ಇದು ಎತ್ಕೋ. ಎಲ್ಲ ಮಾಡಾದ್ಮೇಲೆ ಬಂದ್ಬಿಟ್ಟು ಟಚ್ ಮಾಡೋದು. ಆರಾಮಾಗಿ PG ಇರ್ತಿದ್ದೆ. ಇವತ್ತು ಹೆಂಗಿದ್ರು ಶುಕ್ರವಾರ ಚಿಕನ್ ಯಾವಾಗ ಮಾಡ್ತಾರೆ? ಶನಿವಾರನಾ? ಅದಕ್ಕೆ ಲೇಟ್ ಆಗಿ. ಇನ್ನು ಮಿಕ್ಕಿದ ಕೆಲವ್ರು ಗ್ರಿಪ್ ಹಿಡ್ಕೊಂಡು ನಿಂತ್ಕೋತೀವಿ ಆ ಕಡೆ. ಕೈಯಲ್ಲಿ ಎತ್ತಲ್ಲೋ, ಕೈಯಲ್ಲಿ ಎತ್ತು, ಅವ್ನು ಇದು ಹೊಡಿತಾನೆ. ಹಾಕು. ಯಾವ್ದು ಹಾಕು ಅಂದ್ರೆ ಯಾವ್ದು ಅಂತ ಕೇಳ್ತು. ಆದ್ರೆ ನಾವೆಲ್ಲ ಆನಿಮೇಷನ್ ಸ್ಟೂಡೆಂಟು, ಸ್ವಲ್ಪ ಆನಿಮೇಟ್ ಮಾಡಕ್ ಹೋಗ್ತಾನೆ ಅಷ್ಟೇ. ಆಳ ತೊಡ್ಬೇಕು. ಇನ್ನೂ ಅಲ್ಲಿ ನಿಂತ್ಕೊಂಡು ಹೇಳ್ತಾರ ಆಳ ತೊಡಬೇಕು ಎಲ್ಲ. ಪವನ್ ಇಲ್ಲೊಂದು ಬಗೆನ ತೊಡ್ಬೇಕು, ಇದನ್ನ ತೊಡ್ಬೇಕು. ಸೂಪರ್. ಆ ಥರ ಬೆಂಕಿ ಇರ್ಬೇಕು ಅನ್ನೋದು. ಏನಪ್ಪ ಹುಲಿ,
ಸೇಫ್ಟಿ ಇನ್ನೊಂದು ಎಳೆ ಹಾಕ್ಬಿಡ್ತೀನಿ. ನಿಮಿಷ ವರ್ಣ. ಹಾಂ ಸಾಕು ಬಾ, ಆಯಿತು. ಕೋಳಿ ಚುಚ್ಚು ಬಾ, ಹಂಗೆ ಹಿಡ್ಕೊಂಡಿರು. ತೊಳ ವರ್ಣ, ಗೊತ್ತಲ್ಲ ಹೆಂಗೆ ಚುಚ್ಚಬೇಕು ಅಂತ? ಚುಚ್ತೀನಪ್ಪ. ಹಾಕೋ. ಹಂಗೆ ಇದನ್ನು ಸ್ವಲ್ಪ ನಾನು ಅದು ಕಟ್ತೀನಿ ನೀವು ಹಾಕಳ್ರಿ ಫಸ್ಟು. ಅದು ನಾನು ಕಟ್ತೀನಿ ಬಿಡು ಪವನ್. ಲಾಸ್ಟಿಗೆ ತಗೊಳ್ಳೋದು ಇನ್ನೂ ಸ್ವಲ್ಪ ಅದಕ್ಕೆ ಸ್ಪೇಸ್. ಓಕೆ ತಗೋ ಈಗ ಹಾಕೋ. ವೆರಿ ಗುಡ್. ಕಡ್ಡಿಗೆ ಸೇರಿಸಿ ಕಟ್ಬೇಕು ಕಿರಣ. ಏನಿಲ್ಲ, ಫಸ್ಟ್ ಅದು ಬೀಳ್ದೆ ಇರೋ ಥರ ಸದ್ಯಕ್ಕೆ ಹಿಂಗೆ ಕಟ್ಟಿರ್ತೀನಿ. ಹಾರಿಬಲ್. ಅಲ್ಲಿ ನೀರು ಹಾಕಲಿ. ಸಾಕು. ಒಣಿ ನೋಡ್ಕೊಳ್ಳಿ, ಇದು ಕಣ ಬಿದ್ದರೆ ಇದೊಂದು ಬೀಳ್ಬೋದು. ದಾಗ 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 ದಾಗ. ಯಾವಾಗಲೂ ತಂದೂರಿ ಮಾಡಬೇಕಾದ್ರೆ ಸ್ವಲ್ಪ ಸಣ್ಣ ಉರಿಲೇ ಮಾಡ್ಕೊಳ್ಳಿ. ಅದು ಜಾಸ್ತಿ ಬೆಂಕಿ ಬಂದ ಒಂಥರ ಸ್ಮೋಕಿ ಸ್ಮೆಲ್ ಬಂದ್ಬಿಡುತ್ತೆ ಚಿಕನ್ನು. ಬರೀ ಕಾವಲ್ಲೇ ಬೇಯಬೇಕು ಆ ಥರ. ಆಯಲ್ನ ಅವಾಗವಾಗ ಬೆಂಕಿ ಎಲ್ಲ ಕಡೆ ಒಳಗಡೆ ಕ್ಲೀನಾಗಿ ಫ್ರೈ ಆಗುತ್ತೆ. ಆವಾಗವಾಗ ಆಯಿಲ್ನ ಅಪ್ಲೈ ಮಾಡಬೇಕು. ಇಲ್ಲಿ ಅದು ಆ ಥರ ಕಡ್ಡಿಗಳು ಎತ್ಕೋ. ಎಣ್ಣೆನ ಕ್ಲೀನಾಗಿ ಮೇಲೆಲ್ಲ ಅಪ್ಲೈ ಮಾಡಬೇಕು. ಅವಾಗವಾಗ ಡ್ರೈ ಆದಾಗೆಲ್ಲ ಬಾರ್ಕಿನ ಆ ಕಡೆ ತಿರುಗಿಸೋ ಸ್ವಲ್ಪ. ಸೂಪರ್ ಬೇಗ ಬತ್ತೈತೆ. ತಿರುಗಿಸಿ ಚೆನ್ನಾಗಿ. ಕಮ್ಮಿ ಊರಿಲಿ ನಿಧಾನವಾಗಿ ಅದು ಒಳಗಡೆ ಎಲ್ಲ ಬೇಯೋ ಥರ ಬೇಯಿಸ್ಬೇಕು. ಎಣ್ಣೆ ಅಪ್ಲೈ ಮಾಡ್ತಾ ಇರಬೇಕು. ಇದಿದ್ಮೇಲೆ ದಶು ಬೀಳೋ ಚಾನ್ಸ್ ಐತಿ, ಹುಷಾರದು. ಅದು ಹಂಗೆ ಕರೆಕ್ಟ್. ಅದು ಅಲ್ಲೇ ಅದು ಮೇಲೆ ಉಲ್ಟಾನ ಇತ್ತಲ್ವ ಹೋಗ್ಲೆ. ಹಂಗಿಲ್ಲ ಅದು ಸೆಂಟ್ರ್ ಪೀಸ್ ಬೀಳೋ ಥರ ಐತಿ, ಹುಷಾರು. ಮಸಾಲೆ ಹಾಕೊಂಡು ಕೋಳಿ ಕೆಳಗಡೆ ಬೀಳ್ದಿರೋ ಥರ ನೀಟಾಗಿ ಅದನ್ನ ಕಟ್ಟಿ ಸೀದೆ ಇರೋ ಥರ ಮೇಲ್ಗಡೆ ನಿಧಾನವಾಗಿ ಕಮ್ಮಿ ಊರಿಲಿ ಬೇಯಿಸ್ತಾ ಇದೀವಿ. ವೆಯ್ಟ್ ಮಾಡ್ತಾ ಇದೀವಿ ಯಾವಾಗ ತಿಂತೀವೋ ಅಂತ. ನೀವು ಈ ರೀತಿ ಫ್ರೆಂಡ್ಸ್ ಎಲ್ಲ ಹೊರಗಡೆ ಹೋದಾಗ ಈ ರೀತಿ ಕೋಳಿ ತಗೊಂಡೋಗಿ ನೀವೇ ಅಡುಗೆ ಮಾಡ್ಕೊಂಡು ಊಟ ಮಾಡೋದ್ರಿಂದ ಒಂದೊಳ್ಳೆ ಎಂಜಾಯ್ಮೆಂಟ್. ನೋಡ್ತಾ ಇರ್ಬೋದು ಚಿಕನ್ ಯಾವ ರೀತಿ ಬೇಯಿಸ್ತಾ ಇದೀವಿ ಅಂತ. ಒಂದು ಸೊಪ್ಪು ಎಲ್ಲ ತಗೊಂಡು ಎಣ್ಣೆನ ನಿಧಾನಕ್ಕೆ ಸ್ವಲ್ಪನೇ ಅಪ್ಲೈ ಮಾಡ್ತಾ ಇದೀವಿ. ಕಮ್ಮಿ ಊರಿನಲ್ಲಿ ಚಿಕನ್ನ ನಿಧಾನವಾಗಿ ಬೇಯಿಸ್ಬೇಕು, ಇಲ್ಲಾಂದ್ರೆ ಜಾಸ್ತಿ ಉರಿ ಆಗ್ಬಿಟ್ರೆ ಅದು ಸೀದೋಗ್ಬಿಡುತ್ತೆ, ಮೇಲ್ಗಡೆ ಒಳಗಡೆ ಬೆಂದಿರಲ್ಲ, ಮತ್ತೆ ಹೊಗೆ ಸ್ಮೆಲ್ ಬಂದ್ಬಿಡುತ್ತೆ ಚಿಕನ್ನು. ಸೊ ಅದಕ್ಕೆ ಕಮ್ಮಿ ಊರಿನಲ್ಲಿ ನಿಧಾನವಾಗಿ ಚಿಕನ್ನ ಬೇಯಿಸ್ಕೋಬೇಕು. ನೋಡ್ತಾ ಇರ್ಬೋದು ಮಧ್ಯ ಎಣ್ಣೆ ಅಪ್ಲೈ ಮಾಡ್ಕೋತಾ ಇದೀವಿ. ಎಣ್ಣೆ ಅಪ್ಲೈ ಮಾಡೋದು ಮಾತ್ರ ಮರಿಬೇಡಿ ಎಲ್ಲ ಅದು. ಸರಿ ಮರಿಬೇಡಿ, ಎಣ್ಣೆ ಅಪ್ಲೈ ಮಾಡೋದು ಮಾತ್ರ ಮಡಿಬೇಡಿ. ಎಣ್ಣೆ ಅಪ್ಲೈ ಮಾಡೋದು ಮಾತ್ರ ಮರಿಬೇಡಿ. ನಾನು ಇದಾಕ್ತೀನಿ ನೆಕ್ಸ್ಟ್. ಹಾಕಿ ಇದು ಕರೆಕ್ಟಾಗಿ ಬಂದಿಲ್ಲ ಈ ಕಡೆ. ಸೊ ಚಿಕನ್ ತಂದೂರಿ ಬೇಯೋಷ್ಟರಲ್ಲಿ ಸ್ವಲ್ಪ ಕತ್ತೆ ಆಯಿತು. ಬೇಯಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ತಂದೂರಿ, ಏಕೆಂದರೆ ಅದು ಸ್ವಲ್ಪ ಕಾವಲ್ಲೇ ಬೇಯಬೇಕು. ಬೇಗ ಹಚ್ಚಿ ಬೇಯಿಸೋಕ್ಕಾಗಲ್ಲ, ಕಾವಲ್ಲಿ ಬೇಯಬೇಕು. ಸೊ ನಿಧಾನಕ್ಕೂ ಬೇಯ್ತಾ ಇದೆ, ಬಟ್ ನಿಧಾನಕ್ಕೆ ಬೇಯ್ದ್ರು ಟೇಸ್ಟಿಯಾಗಿ ಬರುತ್ತೆ. ಯಾರೇ ಮಾಡಿದ್ರು ನಮ್ಮ ಕಡೆ ಒಂದು ಅಡ್ವೈಸು, ಸ್ವಲ್ಪ ನೈಟ್ ಮುಂಚೆ ಬೇಗನೆ ಮಾಡ್ಕೊಂಬಿಡಿ. ನೈಟ್ ಪಾರ್ಟಿ ಬೇಕು ಅಂದರೆ ಸಾಯಂಕಾಲ ಮೇಲೆ ಮಾಡ್ಕೊಳ್ಳಿ ಈ ಥರ. ಸೊ ನಾವು ಈವ್ನಿಂಗ್ ಸ್ಟಾರ್ಟ್ ಮಾಡಿ ನೈಟ್ ಪಾರ್ಟಿ ಮಾಡೋಣ ಅಂತ ಬಂದ್ವಿ. ಸೊ ನಮಗೆ ಟೈಮ್ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ. ನಿಮ್ಗೇನಾದರೂ ನೈಟ್ ಪಾರ್ಟಿ ಬೇಡ ಅಂತ ಅನ್ನೋರು ಸ್ವಲ್ಪ ಬೇಗ ಸ್ಟಾರ್ಟ್. ಫುಟೇಜ್ ತಿನ್ನೋದಂದ್ರೆ ಇದೆ. ಎಲ್ಲಿ ಬೇಕಮ್ಮ ಅದಕ್ಕೆ ಪ್ಲೇಟ್ ಕೊಡೋದು. ಮಂಚಿನ ಮೇಲೆ ಡ್ಯಾಮ್, ಮಂಚಿನ ಮೇಲೆ ಡ್ಯಾಮ್. ಮಂಚಿನ ಮೇಲೆ ಡ್ಯಾಮ್ ಇವು ಬೆಟ್ಟದ ಮೇಲೆ ಇವತ್ತು
ನೈಟ್ ಪಾರ್ಟಿ ವಿತ್ ತಂದೂರಿ ಚಿಕನ್ನು. ನಾವಂತೂ ನೋಡಿ ಹೆಂಗ್ ಬೆಂದಿದೆ ಅಂದ್ರೆ ಚಿಕನ್ನು ಲೆಗ್ ಪೀಸ್ ಹಿಂಗ್ ಎಳೆದ್ರೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಚಿಕನ್. ನೋಡಿ ತುಂಬಾ ಸಾಫ್ಟ್ ಆಗಿ ಹೆಂಗ್ ಬೆಂದಿದೆ ಅಂತ, ಏನು ಪ್ರಾಬ್ಲಮ್ ಇಲ್ಲ. ಚಿಕನ್ ತುಂಬಾ ಚೆನ್ನಾಗಿ ಬೆಂದಿದೆ, ಸಾಫ್ಟ್ ಆಗಿ ವೈಟ್ ಆಗಿ ಚಿಕನ್ ಬೆಂದಿದೆ. ಈಗ ತಿನ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀವಿ ಬನ್ನಿ. ನಾವ್ ತಿಂತಾ ಇದ್ರೆ ಒಬ್ಬಂಗೆ ಉಳಿದ ಸೂಪರ್ ಆಯ್ತು, ನಿಜವಾಗ್ಲೂ ಸೂಪರ್ ಆಯ್ತು. ಮಾಡಿದ್ದಾರೆ ಹೇಳು. ಮಸಾಲೆ ನೀಟಾಗಿ ಚೆನ್ನಾಗಿ ಒಳ್ಳೆ ಕಂಪ್ನಿ ತಂದಿದ್ವಿ. ಕಂಪ್ನಿ ತಂದ್ರೆ ಆಗ್ಬಿಡಲ್ಲ, ಮಸಾಲೆ ಹಾಕೋ ಕೈ ಗುಣ ಚೆನ್ನಾಗಿರ್ಬೇಕು, ಮನುಷ್ಯ ಶುದ್ಧವಾಗಿರ್ಬೇಕು, ಮನಸ್ಸು ಶುದ್ಧವಾಗಿರ್ಬೇಕು. ಅವ್ನು ಹಾಕಿದ್ರೆ ಚೆನ್ನಾಗಿ ಬರ್ತಿರ್ಲಿಲ್ಲ, ನಾವು ಕಿರಣ್ ಹಾಕಿದ್ರೆ ಚೆನ್ನಾಗಿ ಬರ್ತಿರ್ಲಿಲ್ಲ. ರೆಡಿ ಸೂಪರ್. ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.